ಹಲೋ ಎವ್ರಿವನ್. ಇವತ್ತಿನ ದಿವಸ ನಾವು ಕನ್ನಡ ಸಾಮಾನ್ಯ ಜ್ಞಾನ ಪ್ರಶ್ನೋತ್ತರಗಳು ಭಾಗ 2 ನೋಡೋಣ. ಈ ಪ್ರಶ್ನೋತ್ತರಗಳು SDA, FDA, PDO, TET ಮತ್ತು GPSTR ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತವಾಗಿವೆ. ನಮ್ಮ ಭಾಗ 1 ವಿಡಿಯೋನು ಸಹ ನೋಡ್ರಿ. ನಮ್ಮನ್ನು ಹುರಿದುಂಬಿಸಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆ ನೋಡೋಣ. ಪ್ರಶ್ನೆ ನೋಡೋಕ್ಕಿಂತ ಮುಂಚೆ ನೋಡ್ರಿ ಸೂಚನೆಗಳು. ಈ ಕೆಳಗಿನ ಪದಗಳಿಗೆ ಪ್ರಶ್ನೆ 11ರಿಂದ 20 ವಿರುದ್ಧಾರ್ಥಕ ಪದಗಳನ್ನು ಪರ್ಯಾಯ ಪದಗಳಲ್ಲಿ ಆರಿಸಿ ಬರೆಯಿರಿ. ನೋಡ್ರಿ 11ನೇ ಪ್ರಶ್ನೆ ನೋಡ್ರಿ. ಆಣಕ ಪದದ ವಿರುದ್ಧ ಪದ. ಆಪ್ಷನ್ ಎ ಅಣಕು, ಆಪ್ಷನ್ ಬಿ ವಿನಂತಿ, ಆಪ್ಷನ್ ಸಿ ತೆಗಳು, ಆಪ್ಷನ್ ಡಿ ಹೊಗಳು. ಇದರ ಸರಿಯಾದ ಉತ್ತರ ವಿನಂತಿ. ಮುಂದಿನ ಪ್ರಶ್ನೆ ನೋಡೋಣ. ಚಂಚಲ ಪದದ ವಿರುದ್ಧ ಪದ. ಎ ಚಲ, ಬಿ ಅಚಲ, ಸಿ ಸ್ಥಿರ, ಡಿ ನಿಶ್ಚಂಚಲ. ಇದರ ಸರಿಯಾದ ಉತ್ತರ ನಿಶ್ಚಂಚಲ. ಮುಂದಿನ ಪ್ರಶ್ನೆ ನೋಡೋಣ. ಧೂರ್ತ ಪದದ ವಿರುದ್ಧ ಪದ. ಆಪ್ಷನ್ ಎ ನಮ್ರ, ಆಪ್ಷನ್ ಬಿ ದೂತ, ಆಪ್ಷನ್ ಸಿ ಕೆಟ್ಟ, ಆಪ್ಷನ್ ಡಿ ಒಳ್ಳೆಯ. ಇದರ ಸರಿಯಾದ ಉತ್ತರ ನಮ್ರ. ಮುಂದಿನ ಪ್ರಶ್ನೆ ನೋಡೋಣ. ಚರ ಪದದ ವಿರುದ್ಧ ಪದ. ಆಪ್ಷನ್ ಎ ಅಚರ, ಆಪ್ಷನ್ ಬಿ ಗೋಚರ, ಆಪ್ಷನ್ ಸಿ ಸ್ಥಿರ, ಆಪ್ಷನ್ ಡಿ ಅಸ್ಥಿರ. ಇದರ ಸರಿಯಾದ ಉತ್ತರ ಸ್ಥಿರ. ಮುಂದಿನ ಪ್ರಶ್ನೆ ನೋಡೋಣ. ತಾಮಸ ಪದದ ವಿರುದ್ಧ ಪದ. ಆಪ್ಷನ್ ಎ ತಪಸ್ಸು, ಆಪ್ಷನ್ ಬಿ ಸಾತ್ವಿಕ, ಆಪ್ಷನ್ ಸಿ ಸ್ಥಿರ, ಆಪ್ಷನ್ ಡಿ ಅಸಾತ್ವಿಕ. ಇದರ ಸರಿಯಾದ ಉತ್ತರ ನೋಡ್ರಿ ಸಾತ್ವಿಕ. ಮುಂದಿನ ಪ್ರಶ್ನೆ ನೋಡೋಣ. ದಂತ ಪದದ ವಿರುದ್ಧ ಪದ. ಎ ಆಪ್ಷನ್ ಎ ಅದಂತ, ಆಪ್ಷನ್ ಬಿ ಹಳೆಯ, ಆಪ್ಷನ್ ಸಿ ನಿದಂತ, ಆಪ್ಷನ್ ಡಿ ಸದಂತ. ಇದರ ಸರಿಯಾದ ಉತ್ತರ ನಿದಂತ. ಮುಂದಿನ ಪ್ರಶ್ನೆ ನೋಡೋಣ. ಅನಿಷ್ಟ ಪದದ ವಿರುದ್ಧ ಪದ. ಆಪ್ಷನ್ ಎ ಕೆಟ್ಟ, ಆಪ್ಷನ್ ಬಿ ಇಷ್ಟ, ಆಪ್ಷನ್ ಸಿ ಅಘೋರ, ಆಪ್ಷನ್ ಡಿ ಘೋರ. ಇದರ ಸರಿಯಾದ ಉತ್ತರ ಇಷ್ಟ. ಮುಂದಿನ ಪ್ರಶ್ನೆ ನೋಡೋಣ. ತ್ಯಾಜ್ಯ ಪದದ ವಿರುದ್ಧ ಪದ. ಆಪ್ಷನ್ ಎ ಕೆಟ್ಟ, ಆಪ್ಷನ್ ಬಿ ಅತ್ಯಾಜ್ಯ, ಆಪ್ಷನ್ ಸಿ ಹೊಲಸು, ಆಪ್ಷನ್ ಡಿ ಸ್ವೀಕೃತ. ಇದರ ಸರಿಯಾದ ಉತ್ತರ ಆಪ್ಷನ್ ಡಿ ಸ್ವೀಕೃತ. ಮುಂದಿನ ಪ್ರಶ್ನೆ ನೋಡೋಣ. ಒಮ್ಮತ ಪದದ ವಿರುದ್ಧ ಪದ. ಆಪ್ಷನ್ ಎ ಭಿನ್ನಮತ, ಆಪ್ಷನ್ ಬಿ ಒಪ್ಪು, ಆಪ್ಷನ್ ಸಿ ಅನೇಕ, ಆಪ್ಷನ್ ಡಿ ಸ್ವೀಕೃತ. ಇದರ ಸರಿಯಾದ ಉತ್ತರ ಭಿನ್ನಮತ. ಮುಂದಿನ ಪ್ರಶ್ನೆ ನೋಡೋಣ. ಸಂಧಿ ಪದದ ವಿರುದ್ಧ ಪದ. ಆಪ್ಷನ್ ಎ ಭಿನ್ನಮತ, ಆಪ್ಷನ್ ಬಿ ಒಪ್ಪು, ಆಪ್ಷನ್ ಸಿ ಅಸಂಧಿ, ಆಪ್ಷನ್ ಡಿ ಸಮರ. ಇದರ ಸರಿಯಾದ ಉತ್ತರ ಸಮರ. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ನೋಡೋಕ್ಕಿಂತ ಮುಂಚೆ ಸೂಚನೆ ನೋಡ್ರಿ. ಈ ಕೆಳಗಿನ ನುಡಿಗಟ್ಟುಗಳಿಗೆ ಪ್ರಶ್ನೆ 21ರಿಂದ 25 ಅರ್ಥವನ್ನು ವಿವರಿಸುವ ನುಡಿಗಟ್ಟುಗಳಿಗೆ ಅರ್ಥವನ್ನು ವಿವರಿಸ್ತಕ್ಕಂಥ ಪರ್ಯಾಯ ಪದಗಳನ್ನು ಆರಿಸಿ ಬರೆಯಿರಿ. ನೋಡ್ರಿ ಪ್ರಶ್ನೆ 21. ಇಕ್ಕಳ ಹಾಕು ಎಂದರೆ. ಇಕ್ಕಳ ಹಾಕು ಎಂದರೆ. ಆಪ್ಷನ್ ಎ ಮೇಲೆತ್ತು, ಆಪ್ಷನ್ ಬಿ ಒತ್ತಾಯದ ಪ್ರಚೋದನೆ, ಆಪ್ಷನ್ ಸಿ ಸಂಧಿ, ಆಪ್ಷನ್ ಡಿ ಬಿಡು. ಇದರ ಸರಿಯಾದ ಉತ್ತರ ಒತ್ತಾಯದ ಪ್ರಚೋದನೆ. ಮುಂದಿನ ಪ್ರಶ್ನೆ ನೋಡೋಣ. 22. ಉಪ್ಪಿಡು ಎಂದರೆ. ಆಪ್ಷನ್ ಎ ಮೇಲೆತ್ತು, ಆಪ್ಷನ್ ಬಿ ಅನ್ನ ಹಾಕು, ಆಪ್ಷನ್ ಸಿ ಉಪ್ಪನ್ನು ಕೊಡು, ಆಪ್ಷನ್ ಡಿ ಯಾವುದೂ ಅಲ್ಲ. ಇದರ ಸರಿಯಾದ ಉತ್ತರ ಅನ್ನ ಹಾಕು. ಮುಂದಿನ ಪ್ರಶ್ನೆ ನೋಡೋಣ. ಎಡವಿದ ಕಡ್ಡಿ ಎತ್ತದಿರು ಎಂದರೆ. ಆಪ್ಷನ್ ಎ ಹಾಗೆ ಹೋಗು, ಆಪ್ಷನ್ ಬಿ ತಿರುಗಿ ನೋಡದಿರುವುದು, ಆಪ್ಷನ್ ಸಿ ಸೋಮಾರಿಯಾಗು, ಆಪ್ಷನ್ ಡಿ ಶ್ರೀಮಂತಿಕೆ ತೋರು. ಸರಿಯಾದ ಉತ್ತರ ಸಿ ಸೋಮಾರಿಯಾಗು. ಪ್ರಶ್ನೆ 24 ನೋಡ್ರಿ. ಎತ್ತಿದವರ ಕೈಗೂಸು ಎಂದರೆ. ಆಪ್ಷನ್ ಎ ಮಗು, ಆಪ್ಷನ್ ಬಿ ತಿರುಗಿ ನೋಡದಿರುವುದು, ಆಪ್ಷನ್ ಸಿ ಸ್ವಬುದ್ಧಿ ಇಲ್ಲದವನು, ಆಪ್ಷನ್ ಡಿ ಕಂದ. ಇದರ ಸರಿಯಾದ ಉತ್ತರ ಸ್ವಬುದ್ಧಿ ಇಲ್ಲದವನು. ಮುಂದಿನ ಪ್ರಶ್ನೆ ನೋಡ್ರಿ. ಎದೆ ತುಂಬಿ ಬರು ಎಂದರೆ. ಆಪ್ಷನ್ ಎ ಹಾಡು ಹೇಳು, ಆಪ್ಷನ್ ಬಿ ದುಃಖವಾಗು, ಆಪ್ಷನ್ ಸಿ ಎದೆ ನೋವು ಉಂಟಾಗು, ಆಪ್ಷನ್ ಡಿ ಭಾವೋದ್ವೇಗ ಉಂಟಾಗು. ಇದರ ಸರಿಯಾದ ಉತ್ತರ ಭಾವೋದ್ವೇಗ ಉಂಟಾಗು. ಮುಂದಿನ ಪ್ರಶ್ನೆ ನೋಡೋಣ. ಆ ಪ್ರಶ್ನೆ ನೋಡೋಕ್ಕಿಂತ ಮುಂಚೆ ಸೂಚನೆಗಳನ್ನು ನೋಡ್ರಿ. ಈ ಕೆಳಗಿನ ಇಂಗ್ಲಿಷ್ ರೂಪಕ್ಕೆ ಅಂದರೆ ಪ್ರಶ್ನೆ 26ರಿಂದ 30ರವರೆಗೆ ಪರ್ಯಾಯ ಪದವನ್ನು
ಆರಿಸಿ ಹೇಳಬೇಕು. ಅಂದರೆ ಇಂಗ್ಲಿಷ್ ಪದಗಳನ್ನು ಕೊಟ್ಟಿರ್ತಾರೆ, ಅದಕ್ಕೆ ಸರಿಯಾಗಿ ಕನ್ನಡ ರೂಪವನ್ನು ಹೇಳಬೇಕು. ನೋಡ್ರಿ, ರಿಪ್ರೆಸೆಂಟೇಷನ್ ಎಂದರೆ ನೋಡ್ರಿ, ಆಪ್ಷನ್ ಎ ನಿರೂಪಣೆ, ಆಪ್ಷನ್ ಬಿ ಪ್ರವಚನ, ಆಪ್ಷನ್ ಸಿ ಅನುಕರಣೆ, ಆಪ್ಷನ್ ಡಿ ವಿಮರ್ಶೆ. ಇದರ ಸರಿಯಾದ ಉತ್ತರ ನಿರೂಪಣೆ. ಮುಂದಿನ ಪ್ರಶ್ನೆ ನೋಡ್ರಿ, ಇಮಿಟೇಷನ್ ಎಂದರೆ ನೋಡ್ರಿ, ಆಪ್ಷನ್ ಎ ತೊಂದರೆ, ಆಪ್ಷನ್ ಬಿ ಪ್ರವಚನ, ಆಪ್ಷನ್ ಸಿ ಅನುಕರಣೆ, ಆಪ್ಷನ್ ಡಿ ದೇಣಿಗೆ. ಇದರ ಸರಿಯಾದ ಉತ್ತರ ಅನುಕರಣೆ. ಮುಂದಿನ ಪ್ರಶ್ನೆ ನೋಡ್ರಿ, ಕ್ರಿಟಿಸಿಸಮ್ ಎಂದರೆ ಆಪ್ಷನ್ ಎ ಹೇಳಿಕೆ, ಆಪ್ಷನ್ ಬಿ ಟೀಕೆ, ಆಪ್ಷನ್ ಸಿ ಅನುಕರಣೆ, ಆಪ್ಷನ್ ಡಿ ವಿಮರ್ಶೆ. ಇದರ ಸರಿಯಾದ ಉತ್ತರ ವಿಮರ್ಶೆ. ಮುಂದಿನ ಪ್ರಶ್ನೆ ನೋಡ್ರಿ, ಲಿಜೆಂಡ್ ಎಂದರೆ ಆಪ್ಷನ್ ಎ ಒಳ್ಳೆಯ, ಆಪ್ಷನ್ ಬಿ ದಕ್ಷತೆ, ಆಪ್ಷನ್ ಸಿ ಐತಿಹ್ಯ, ಆಪ್ಷನ್ ಡಿ ನಾಯಕ. ಇದರ ಸರಿಯಾದ ಉತ್ತರ ಐತಿಹ್ಯ. ಮುಂದಿನ ಪ್ರಶ್ನೆ ನೋಡೋಣ, ನೋಟಿಸ್ ಎಂದರೆ ಆಪ್ಷನ್ ಎ ತಿಳುವಳಿಕೆ, ಆಪ್ಷನ್ ಬಿ ಸುತ್ತೋಲೆ, ಆಪ್ಷನ್ ಸಿ ಆಜ್ಞಾಫಲಕ, ಆಪ್ಷನ್ ಡಿ ದಾಖಲೆ. ಇದರ ಸರಿಯಾದ ಉತ್ತರ ತಿಳುವಳಿಕೆ. ಈ ರೀತಿಯಾಗಿ ಏನಪ್ಪಾ ಅಂದ್ರೆ 11ರಿಂದ 30 ಪ್ರಶ್ನೆಗಳನ್ನು ನೋಡಿದ್ದೀವಿ. ಇದರ ಮುಂದುವರೆದ ಭಾಗವನ್ನು ಆದಷ್ಟು ಬೇಗ ನಿಮ್ಮ ಹತ್ರ ತಲುಪಿಸ್ತೀವಿ. ನಮ್ಮ ಚಾನಲನ್ನು ಮೊದಲ ಬಾರಿ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಕ್ಲಾಸನ್ನು ಮುಗಿಸೋಣ.